ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಯವರ ಕಥಾಮೃತ 2 ಕಥಾಮುಖಲಂಬಕ. ಗೌರೀ ನವ ಪರಿಷ್ವಂಗೆ ವಿಭೋ ಸ್ವೇದಾಂಬು ಪಾತುವಃ ನೇತ್ರಾಗ್ನಿಭೀತ್ಯಾ ಕಾಮೇನ ವಾರುಣಾಸ್ತ್ರಮಿವಾಹಿತಂ. ವತ್ಸದೇಶದಲ್ಲಿ ಕೌಶಾಂಬಿ ಎಂಬ ದೊಡ್ಡ ನಗರವಿದೆ. ಅಲ್ಲಿ ಶತಾನೀಕನೆಂಬ ರಾಜನು ಆಡುತ್ತಿದ್ದನು. ಅವನಿಗೆ ವಿಷ್ಣುಮತಿ ಎಂಬ ರಾಣಿ ಇದ್ದಳು. ಅವಳಲ್ಲಿ ಸಹಸ್ರಾನೀಕನೆಂಬ ಮಗನು ಹುಟ್ಟಿದನು. ಶತಾನೀಕನು ಅವನಿಗೆ ಸಕಾಲದಲ್ಲಿ ಯುವರಾಜ ಪಟ್ಟ ಕಟ್ಟಿ ಹೆಸರು ಮಾತ್ರಕ್ಕೆ ರಾಜ್ಯಭಾರವನ್ನು ಹೊತ್ತಿದ್ದನು. ದೇವಾಸುರರ ಯುದ್ಧ ಪ್ರಾಪ್ತವಾಗಲು ಇಂದ್ರನು ಅವನ ಸಹಾಯ ಬೇಕೆಂದು ಹೇಳಿ ಕಳುಹಿಸಿದನು. ಆಗ ಅವನು ಮಂತ್ರಿ ಸೇನಾಪತಿಗಳಿಗೆ ರಾಜ್ಯವನ್ನು ಒಪ್ಪಿಸಿ ಹೋಗಿ ಆ ಯುದ್ಧದಲ್ಲಿ ಮಡಿದನು. ಅವನ ನಂತರ ಅವನ ಮಗನಾದ ಸಹಸ್ರಾನೀಕನು ರಾಜನಾಗಿ ಅಯೋಧ್ಯಾಧಿಪತಿಯಾದ ಕೃತವರ್ಮನ ಮಗಳು ಮೃಗಾವತಿಯನ್ನು ಮದುವೆ ಮಾಡಿಕೊಂಡನು. ಅವಳು ಗರ್ಭವತಿಯಾಗಿ ರಕ್ತದ ಕೊಳದಲ್ಲಿ ಮೀಯಬೇಕು ಎಂದು ಅಪೇಕ್ಷೆಪಟ್ಟಳು. ರಕ್ತಕ್ಕೆ ಬದಲಾಗಿ ಅರಗಿನ ರಸದಿಂದ ಒಂದು ಕೊಳವನ್ನು ತುಂಬಿಸಿ ರಾಜನು ಅವಳ ಬಯಕೆಯನ್ನು ಸಲ್ಲಿಸಿದನು. ಅದರಲ್ಲಿ ಸ್ನಾನ ಮಾಡುತ್ತಿದ್ದ ಅವಳನ್ನು ಒಂದು ಮಾಂಸಖಂಡವೆಂದು ಭಾವಿಸಿ ಗರುಡ ವಂಶದಲ್ಲಿ ಹುಟ್ಟಿದ ಒಂದು ಪಕ್ಷಿಯು ಹೊತ್ತುಕೊಂಡು ಹೋಯಿತು. ರಾಜನು ಅವಳನ್ನು ಹುಡುಕಿಕೊಂಡು ಹೋಗುತ್ತಿರುವಾಗ ಮಾತಲಿಯು ಬಂದು ತಿಲೋತ್ತಮೆಯ ಶಾಪದಿಂದ ಕೊಂಚ ಕಾಲ ಅವರು ಹೀಗೆ ಬೇರೆ ಇರಬೇಕಾಗಿತ್ತೆಂದು ತಿಳಿಸಿದನು. ಪಕ್ಷಿಯು ಅವಳನ್ನು ಉದಯ ಪರ್ವತಕ್ಕೆ ಎತ್ತಿಕೊಂಡು ಹೋಗಿ ನೋಡಲು ಅವಳಿಗೆ ಜೀವವಿದ್ದುದರಿಂದ ಅವಳನ್ನು ಏನೂ ಮಾಡದೆ ಅಲ್ಲಿಯೇ ಬಿಟ್ಟು ಹೋಯಿತು. ಹಣ್ಣು ಹಂಪಲಿಗಾಗಿ ಬಂದಿದ್ದ ಒಬ್ಬ ಮುನಿಪುತ್ರನು ಅವಳನ್ನು ಕಂಡು ಜಮದಗ್ನಿಯ ಆಶ್ರಮಕ್ಕೆ ಕರೆದುಕೊಂಡು ಹೋದನು. ಅಲ್ಲಿಯೇ ಇದ್ದುಕೊಂಡು ಅವಳು ಯಥಾಕಾಲದಲ್ಲಿ ಉದಯನನೆಂಬ ಮಗನನ್ನು ಪಡೆದಳು. ಜಮದಗ್ನಿಯು ಅವನಿಗೆ ಎಲ್ಲಾ ಸಂಸ್ಕಾರಗಳನ್ನೂ ನಡೆಸಿ ವಿದ್ಯಾಭ್ಯಾಸ ಮಾಡಿಸಿದನು. ಮೃಗಾವತಿಯು ಸಹಸ್ರಾನೀಕನ ಹೆಸರುಳ್ಳ ಒಂದು ಕಡಗವನ್ನು ಅವನ ಕೈಗೆ ಹಾಕಿರಲು ಅವನು ಅದನ್ನು ಕೊಟ್ಟು ಒಬ್ಬ ವ್ಯಾಧನಿಂದ ಒಂದು ಹಾವನ್ನು ಬಿಡಿಸಿದನು. ಆ ಹಾವು ವಾಸುಕಿಯ ಅಣ್ಣನಾದ ವಸುನೇಮಿ. ಅವನು ಸಂತುಷ್ಟನಾಗಿ ಉದಯನನಿಗೆ ಒಂದು ವೀಣೆಯನ್ನು ಕೊಟ್ಟನು. ವ್ಯಾಧನು ಕಡಗವನ್ನು ಅಂಗಡಿಗೆ ಮಾರುವುದಕ್ಕೆ ತೆಗೆದುಕೊಂಡು ಹೋಗಲು ರಾಜಸೇವಕರು ಅವನನ್ನು ಹಿಡಿದು ಅರಮನೆಗೆ ಕರೆದುಕೊಂಡು ಹೋದರು. ರಾಜನು ಅವನಿಂದ ಅದರ ವೃತ್ತಾಂತವನ್ನು ತಿಳಿದು ಅವನೊಡನೆ ಉದಯ ಪರ್ವತಕ್ಕೆ ಹೊರಡಲು ಸಿದ್ಧನಾದನು. ಆಗ ಮಹಾರಾಜ, ನಿನ್ನ ಶಾಪ ಹರಿಯಿತು. ನಿನ್ನ ಹೆಂಡತಿಯಾದ ಮೃಗಾವತಿಯೂ ಮಗನೂ ಉದಯ ಪರ್ವತದ ಜಮದಗ್ನ್ಯಾಶ್ರಮದಲ್ಲಿ ಇದ್ದಾರೆ ಎಂದು ದಿವ್ಯವಾಣಿ ಕೇಳಿಸಿತು. ರಾಜನು ಅಂದು ಬಹುದೂರ ಪ್ರಯಾಣ ಮಾಡಿ ಕಾಡಿನಲ್ಲಿ ಒಂದು ಕೊಳದ ಹತ್ತಿರ ಬೀಡು ಮಾಡಿದನು. ಸಂಜೆ ಬಳಲಿಕೆಯಿಂದ ಹಾಸಿಗೆಯ ಮೇಲೆ ಮಲಗಿ ತನ್ನ ಸೇವಕನಾಗಿ ಬಂದಿದ್ದ ಸಂಗತಕನೆಂಬ ಕಥಕನನ್ನು ಒಂದು ವಿನೋದವಾದ ಕಥೆಯನ್ನು ಹೇಳುವಂತೆ ಕೇಳಿದನು. ಅವನು ಮನುಷ್ಯರಿಗೆ ಸಂಯೋಗ ವಿಯೋಗಗಳು ಇದ್ದೇ ಇರುತ್ತವೆ ಎಂದು ಈ ಕಥೆಯನ್ನು ಹೇಳಿದನು. ಶ್ರೀದತ್ತನ ಕಥೆ. ಹಿಂದೆ ಮಾಲವ ದೇಶದಲ್ಲಿ ಯಜ್ಞಸೋಮನೆಂಬ ಬ್ರಾಹ್ಮಣನಿದ್ದನು. ಅವನಿಗೆ ಕಾಲನೇಮಿ ವಿಗತಭಯ ಎಂಬ 2 ಮಕ್ಕಳಿದ್ದರು. ತಂದೆ ಸತ್ತು ಹೋದ ಮೇಲೆ ಅವರು ಪಾಟಲಿಪುತ್ರಕ್ಕೆ ಹೋಗಿ ಅಲ್ಲಿ ವಿದ್ಯೆ ಕಲಿತು ಮದುವೆ ಮಾಡಿಕೊಂಡರು. ವಿಗತಭಯನ ಹೆಂಡತಿಯನ್ನು ಒಂದು ಹಾವು ನುಂಗಲು ಅದೇ ಕಾರಣವಾಗಿ ಅವನು ದೇಶಾಂತರ ಹೊರಟು ಹೋದನು. ಕಾಲನೇಮಿಯು ಲಕ್ಷ್ಮಿಯನ್ನು ವ್ರತ ಹೋಮಾದಿಗಳಿಂದ ತೃಪ್ತಿಪಡಿಸಲು ಅವಳು ಪ್ರತ್ಯಕ್ಷಳಾಗಿ, ನಿನಗೆ ವಿಪುಲವಾದ ಐಶ್ವರ್ಯ ದೊರೆಯುತ್ತದೆ. ನಿನ್ನ ಮಗ ರಾಜನಾಗುತ್ತಾನೆ. ನೀನು ಕಲುಷಿತವಾದ ಮನಸ್ಸಿನಿಂದ ಉಪಾಸನೆ ಮಾಡಿದ್ದರಿಂದ ಕೊನೆಗೆ ಕಳ್ಳನಂತೆ ವಧಿಸಲ್ಪಟ್ಟು ಸಾಯುತ್ತೀಯೇ ಎಂದು ವರ ಕೊಟ್ಟು ಅಂತರ್ಧಾನರಾದಳು. ಅದರಂತೆ ಅವನಿಗೆ ಐಶ್ವರ್ಯ ಬಂತು. ಮಗ ಹುಟ್ಟಿದನು. ಅವನಿಗೆ ಶ್ರೀದತ್ತನೆಂಬ ಹೆಸರಿಟ್ಟನು. ಬ್ರಾಹ್ಮಣನಾದರೂ ಅವನು ಶಸ್ತ್ರಾಸ್ತ್ರಗಳಲ್ಲಿಯೂ ಬಾಹುಯುದ್ಧದಲ್ಲಿಯೂ ಗಟ್ಟಿಗನಾದನು. ಆ ಊರಿನ ರಾಜಪುತ್ರನಾದ ವಿಕ್ರಮಶಕ್ತಿಯ ಪರಿಚಯವಾಗಿ ಒಂದು ದಿನ ಅವನನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿದನು. ಅವನಿಗೆ ಕೋಪ ಬಂತು. ಅದರಿಂದ ತನಗೆಲ್ಲಿ ಅಪಾಯವಾದೀತೋ ಎಂದು ತಲೆ ತಪ್ಪಿಸಿಕೊಂಡು ಗಂಗಾ ನದಿಯ ಹತ್ತಿರ ಹೋಗುತ್ತಿದ್ದಾಗ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತಿದ್ದ ಒಬ್ಬ ಹೆಂಗಸನ್ನು ಎತ್ತುವುದಕ್ಕೆಂದು ಅದರಲ್ಲಿ ಧುಮುಕಿದನು. ಆದರೆ ನೀರೊಳಗೆ ಮುಳುಗಿದಾಗ ಅಲ್ಲಿ ಒಂದು ಶಿವದೇವಾಲಯವಿತ್ತು. ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯಲು ಮರುದಿನ ಬೆಳಗ್ಗೆ ಆ ಹೆಂಗಸು ಅಲ್ಲಿಗೆ ಪೂಜೆಗೆ ಬಂದಳು. ಶ್ರೀದತ್ತನು ಅವಳ ಹಿಂದೆಯೇ ಅವಳ ಮನೆಗೆ ಹೋಗಿ ಅವಳು ಕುಳಿತ ಮಂಚದ ಮೇಲೆ ತಾನೂ ಕುಳಿತನು.
ಹೆಂಗಸು ಅಳುವುದಕ್ಕೆ ಮೊದಲು ಮಾಡಿದಳು. ಶ್ರೀದತ್ತನು ಕಾರಣವನ್ನು ಕೇಳಲು ಅವಳು, ನಾನು ಬಲಿಚಕ್ರವರ್ತಿಯ 1000 ಹೆಣ್ಣು ಮೊಮ್ಮಕ್ಕಳಲ್ಲಿ ಹಿರಿಯವಳು. ನನ್ನ ಹೆಸರು ವಿದ್ಯುತ್ ಪ್ರಭೆ. ವಿಷ್ಣುವು ನಮ್ಮ ತಾತನನ್ನು ಚಿರಕಾಲ ಸೆರೆಯಲ್ಲಿಟ್ಟು ನಮ್ಮ ತಂದೆಯನ್ನು ಬಾಹುಯುದ್ಧದಲ್ಲಿ ಕೊಂದು ನಮ್ಮನ್ನೆಲ್ಲ ಇಲ್ಲಿಗೆ ಓಡಿಸಿ ತಪ್ಪಿಸಿಕೊಂಡು ಹೋಗದಂತೆ ಊರ ಬಾಗಿಲಿನಲ್ಲಿ ಒಂದು ಸಿಂಹವನ್ನು ಕಾವಲು ಹಾಕಿದನು. ಮನುಷ್ಯನಾವನಾದರೂ ಬಂದು ಆ ಸಿಂಹವನ್ನು ಕೊಂದರೆ ಅದಕ್ಕೂ ನಿಮಗೂ ಬಿಡುಗಡೆಯಾಗುತ್ತದೆ ಎಂದು ಹೇಳಿದನು. ಅದಕ್ಕೋಸ್ಕರ ನಿನ್ನನ್ನು ಕರೆತಂದೆ ಎಂದಳು. ಅವನು ಅದರಂತೆ ಆ ಸಿಂಹವನ್ನು ಬಾಹುಯುದ್ಧದಲ್ಲಿ ಸೋಲಿಸಿದನು. ಅದು ಒಂದು ಯಕ್ಷನಾಗಿ ಅವನಿಗೆ ಒಂದು ಕತ್ತಿಯನ್ನು ಕೊಟ್ಟಿತು. ವಿದ್ಯುತ್ ಪ್ರಭೆಯು ವಿಷಹಾರಕವಾದ ಒಂದು ಉಂಗುರವನ್ನು ಕೊಟ್ಟಳು. ಅವಳ ಮೇಲೆ ಅವನಿಗೆ ಅಭಿಲಾಷೆಯಾಯಿತು. ಅದನ್ನು ತಿಳಿದು ಅವಳು, ಇಲ್ಲಿರುವ ಕೊಳದಲ್ಲಿ ಸ್ನಾನ ಮಾಡಿ ಬಾ, ಕೈಯಲ್ಲಿ ಕತ್ತಿ ಇರಲಿ, ಅಲ್ಲಿ ಮೊಸಳೆಗಳಿವೆ ಎಂದಳು. ಅದರಂತೆ ಅವನು ಕೊಳದಲ್ಲಿ ಮುಳುಗಿ ಏಳಲು ಎದ್ದಾಗ ಗಂಗಾ ತೀರದಲ್ಲಿ ಇದ್ದನು. ಆ ರಾಕ್ಷಸರ ಹುಡುಗಿಯು ತನಗೆ ಮೋಸ ಮಾಡಿದಳು ಎಂದು ನೊಂದುಕೊಂಡು ತನ್ನ ಮನೆಯ ಕಡೆಗೆ ಹೋಗುತ್ತಿರಲು ನಿಷ್ಠುರಕನೆಂಬ ಅವನ ಸ್ನೇಹಿತನೊಬ್ಬನು ಸಿಕ್ಕಿ, ಈಗ ವಿಕ್ರಮಶಕ್ತಿಯು ರಾಜನಾಗಿದ್ದಾನೆ, ಅವನು ನೀನೆಲ್ಲಿ ಎಂದು ನಿಮ್ಮ ತಂದೆಯನ್ನು ಕೇಳಿದನು. ನನಗೆ ತಿಳಿಯದು ಎಂದು ಉತ್ತರ ಹೇಳಲು ರಾಜನು, ಇವನು ಕಳ್ಳ, ಮಗನನ್ನು ಎಲ್ಲಿಯೋ ಬಚ್ಚಿಟ್ಟಿದ್ದಾನೆ ಎಂದು ಅವನನ್ನು ಶೂಲಕ್ಕೆ ಹಾಕಿಸಿದನು. ನಿಮ್ಮ ತಾಯಿಯು ಅದನ್ನು ನೋಡಿ ಎದೆಯೊಡೆದು ಸತ್ತಳು. ಬಾಹುಶಾಲಿ ಮುಂತಾದ ನಮ್ಮ ಸ್ನೇಹಿತರೆಲ್ಲರೂ ಉಜ್ಜಯಿನಿಗೆ ಹೋದರು. ನಾನೊಬ್ಬ ನಿನಗೆ ವರ್ತಮಾನ ಕೊಡಲು ಇಲ್ಲಿ ತಲೆಮರೆಸಿಕೊಂಡಿದ್ದೆ ಎಂದನು. ಪ್ರತೀಕಾರಕ್ಕೆ ಸಮಯ ಕಾಯಬೇಕೆಂದು ಅವನೂ ನಿಷ್ಠುರಕನೂ ಉಜ್ಜಯಿನಿಗೆ ಹೋದರು. ತಮ್ಮ ಸ್ನೇಹಿತರ ಒಡಗೂಡಿಕೊಂಡರು. ಒಂದು ಸಾರಿ ಅವರೆಲ್ಲರೂ ಉದ್ಯಾನವನದಲ್ಲಿ ನಡೆಯುತ್ತಿದ್ದ ವಸಂತೋತ್ಸವವನ್ನು ನೋಡುವುದಕ್ಕೆಂದು ಹೋದರು. ಅಲ್ಲಿಗೆ ಬಂದಿದ್ದ ಬಿಂಬಕಿ ರಾಜನ ಮಗಳಾದ ಮೃಗಾಂಕವತಿಯನ್ನು ನೋಡಿ ಶ್ರೀದತ್ತನು ಅವಳಲ್ಲಿ ಮೋಹಿತನಾದನು. ಅವಳೂ ಅವನಲ್ಲಿ ಪ್ರೀತಿಯುಳ್ಳವನಂತೆ ಹಿಂದಿರುಗಿ ನೋಡುತ್ತಾ ಒಂದು ಮರದ ತೋಪಿನಲ್ಲಿ ಮರೆಯಾದಳು. ಶ್ರೀದತ್ತನೂ ಅವಳ ಸ್ನೇಹಿತರು ಆ ದಾರಿಯನ್ನೇ ಹಿಡಿದು ಹೋಗುತ್ತಿರಲು, ಅಯ್ಯೋ, ರಾಜಪುತ್ರಿಯನ್ನು ಹಾವು ಕಚ್ಚಿತು ಎಂಬ ಕೂಗು ಕೇಳಿಸಿತು. ಬಾಹುಶಾಲಿಯು ಓಡಿ ಹೋಗಿ ಅವಳ ಕಂಚುಕಿಗೆ, ನನ್ನ ಸ್ನೇಹಿತನ ಹತ್ತಿರ ವಿಷಾಪಹಾರಿಯಾದ ಉಂಗುರವಿದೆ, ಅವನಿಗೆ ಮಂತ್ರ ಹಾಕಲೂ ಬರುತ್ತದೆ ಎಂದು ಹೇಳಿದನು. ಕಂಚುಕಿಯು ಕೂಡಲೇ ಬಂದು ಶ್ರೀದತ್ತನಿಗೆ ನಮಸ್ಕರಿಸಿ ಅವನನ್ನು ಕರೆದುಕೊಂಡು ಹೋದನು. ಶ್ರೀದತ್ತನು ರಾಜಪುತ್ರಿಯ ಬೆರಳಿಗೆ ಉಂಗುರವಿಟ್ಟು ಮಂತ್ರ ಹಾಕಲು ಅವಳು ಎಚ್ಚೆತ್ತಳು. ರಾಜನಿಗೂ ಈ ವೃತ್ತಾಂತವು ತಿಳಿದು ಬಂದು ಮಗಳನ್ನು ಕರೆದುಕೊಂಡು ಹೋದನು. ಮರುದಿನ ಅವನು ಕಳುಹಿಸಿದ ಬಹುಮಾನಗಳನ್ನೆಲ್ಲ ಬಾಹುಶಾಲಿಯ ತಂದೆಗೆ ಕೊಟ್ಟು ಶ್ರೀದತ್ತನು ಮೃಗಾಂಕವತಿಯ ಚಿಂತೆಯಲ್ಲಿಯೇ ಇರಲು ಭಾವನಿಕೆ ಎಂಬ ಅವಳ ದೂತಿಯು ಉಂಗುರವನ್ನು ಹಿಂದಿರುಗಿ ತಂದುಕೊಟ್ಟು ರಾಜಪುತ್ರಿಯ ಮನಸ್ಸು ಅವನಲ್ಲಿಯೇ ಆಸಕ್ತವಾಗಿದೆ ಎಂದು ಅವನನ್ನು ಪಡೆಯದಿದ್ದರೆ ಅವಳು ಪ್ರಾಣ ಬಿಡುವುದಾಗಿಯೂ ತಿಳಿಸಿದಳು. ಶ್ರೀದತ್ತನು ಅವನ ಸ್ನೇಹಿತರು ಅವಳನ್ನು ಅಪಹರಿಸಿಕೊಂಡು ಮಧುರೆಗೆ ಹೋಗಿಬಿಡಬೇಕೆಂದು ನಿರ್ಧರಿಸಿದರು. ಅದರಂತೆ ಅವರು ವರ್ತಕರ ವೇಷದಿಂದ ಬಿಂಬಕಿ ರಾಜನ ಊರಿಗೆ ಹೋಗಿ ಭಾವನಿಕೆಯ ಸಹಾಯದಿಂದ ಅವಳನ್ನು ಮೃಗಾಂಕವತಿಯನ್ನು ರಾತ್ರಿ ಕುದುರೆಗಳ ಮೇಲೆ ಕಳುಹಿಸಿಬಿಟ್ಟರು. ಹೊರಡುವಾಗ ಭಾವನಿಕೆಯು ರಾಜಪುತ್ರಿಯ ಕೋಣೆಗೆ ಬೆಂಕಿ ಇಟ್ಟು ಬಿಟ್ಟದ್ದರಿಂದ ಅವರಿಬ್ಬರೂ ಅಲ್ಲಿ ಸತ್ತು ಹೋದರೆಂದು ಎಲ್ಲರೂ ಭಾವಿಸಿದರು. ಮರುದಿನ ಶ್ರೀದತ್ತನು ಏನೂ ತಿಳಿಯದವನಂತೆ ಮುಂದೆ ಹೋಗಿದ್ದ ತನ್ನ ಸ್ನೇಹಿತರನ್ನೂ ಹೆಂಗಸರನ್ನೂ ಸೇರಲು ಹೋಗುತ್ತಾ ದಾರಿಯಲ್ಲಿ ಅವರು ಏಟು ತಿಂದು ಬಿದ್ದುದನ್ನು ನೋಡಿದನು. ಅವರು, ಕುದುರೆ ಸವಾರರು ನಮ್ಮ ಮೇಲೆ ಬಂದು ಬಿದ್ದರು, ಒಬ್ಬನು ರಾಜಪುತ್ರಿಯನ್ನು ಎತ್ತಿಕೊಂಡು ಹೋದನು, ಅವನಿನ್ನೂ ತುಂಬ ದೂರ ಹೋಗಿರಲಾರನು, ಅವಳ ಯೋಗಕ್ಷೇಮವನ್ನು ಮೊದಲು ನೋಡು ಎಂದರು. ಅದರಂತೆ ಅವನು ಮುಂದೆ ಹೋಗುತ್ತಿದ್ದ ಸವಾರನನ್ನು ಕಂಡು ಒಳ್ಳೆಯ ಮಾತಿಗೆ ಬಗ್ಗದಿರಲು ಅವನ ಕಾಲು ಹಿಡಿದು ಕಲ್ಲ ಮೇಲೆ ಅಪ್ಪಳಿಸಿ ಕೊಂದನು. ಅವನ ಅಮಾನುಷ ವೀರ್ಯವನ್ನು ನೋಡಿ ಮಿಕ್ಕ ಸವಾರರು ಓಡಿಹೋದರು. ಅನಂತರ ರಾಜಪುತ್ರಿಯನ್ನು ಕರೆದುಕೊಂಡು ಸ್ನೇಹಿತರಿದ್ದೆಡೆಗೆ ಬಂದನು. ಅಷ್ಟು ಹೊತ್ತಿಗೆ ಕುದುರೆಯು ಆಯಾಸದಿಂದ ಸತ್ತು ಬಿದ್ದಿತು. ಮೃಗಾಂಕವತಿಗೂ ತುಂಬ ಆಯಾಸವಾಗಿ ಬಾಯಿ ಒಣಗಿ ಹೋಗಿತ್ತು. ಅವಳಿಗೆ ನೀರನ್ನು ತರುತ್ತೇನೆಂದು ಶ್ರೀದತ್ತನು ಮತ್ತೆ ಹೊರಟು ಸುತ್ತುತ್ತಿರಲು
ಕತ್ತಲಾಯಿತು. ನೀರು ಸಿಕ್ಕಿದರೂ ದಾರಿ ತಪ್ಪಿ ರಾತ್ರಿಯನ್ನೆಲ್ಲ ಕಾಡಿನಲ್ಲಿಯೇ ಕಳೆದು ಬೆಳಗಾದ ಮೇಲೆ ಕುದುರೆ ಸತ್ತು ಬಿದ್ದಿದ್ದ ಸ್ಥಳಕ್ಕೆ ಬರಲು ಅಲ್ಲಿ ಮೃಗಾಂಕವತಿಯೂ ಇರಲಿಲ್ಲ, ಸ್ನೇಹಿತರೂ ಇರಲಿಲ್ಲ. ಆದ್ದರಿಂದ ಒಂದು ಮರವನ್ನು ಹತ್ತಿ ಸುತ್ತಲೂ ನೋಡುತ್ತಿರಲು ಒಬ್ಬ ಶಬರಾಧಿಪತಿಯು ಬಂದು ತಾನು ಮರದಡಿಯಲ್ಲಿಟ್ಟಿದ್ದ ಕತ್ತಿಯನ್ನು ತೆಗೆದುಕೊಂಡನು. ಆಮೇಲೆ ಶ್ರೀದತ್ತನು ಕೆಳಕ್ಕಿಳಿದು ಬಂದು ಮೃಗಾಂಕವತಿಯ ವಿಚಾರವೇನಾದರೂ ಅವನಿಗೆ ಗೊತ್ತೇ ಎಂದು ಕೇಳಲು ಅವನು, ಅವಳು ನಮ್ಮೂರಿಗೆ ಹೋಗಿದ್ದಾಳೆ, ನೀನೂ ಅಲ್ಲಿಗೆ ಹೋಗು ಎಂದು ಕೆಲವು ಶಬರರನ್ನು ಜೊತೆ ಮಾಡಿ ಕಳುಹಿಸಿದನು. ಅಲ್ಲಿ ಹೋದರೆ ಅವರ ಸೆರೆಯಲ್ಲಿ ಇರಬೇಕಾಯಿತು. ಆದರೆ ಶಬರಪುತ್ರಿಯಾದ ಸುಂದರಿ ಎಂಬವಳು ಅವನಲ್ಲಿ ಅನುರಕ್ತಳಾದ್ದರಿಂದ ಅವಳ ಮತ್ತು ಅವಳ ತಾಯಿಯ ಸಹಾಯದಿಂದ ತಪ್ಪಿಸಿಕೊಂಡು ಬಂದನು. ಶಬರನ ಕೈಯಲ್ಲಿರುವ ಕತ್ತಿ ನನ್ನದು, ಅದು ಸುರಕ್ಷಿತವಾಗಿರಲಿ ಎಂದು ಸುಂದರಿಗೆ ಹೇಳಿ ತಾನು ಮೃಗಾಂಕವತಿಯನ್ನು ಹುಡುಕಿಕೊಂಡು ಹೊರಟನು. ಅವಳು ಆ ಹಳ್ಳಿಗೆ ಬಂದಿದ್ದದ್ದು ಸುಳ್ಳು. ಅವನನ್ನು ಚಂಡಿಗೆ ಬಲಿಕೊಡಲು ಶಬರರು ಹಿಡಿದು ಹಾಕಿದ್ದರು. ಬರುತ್ತ ದಾರಿಯಲ್ಲಿ ಒಬ್ಬ ವ್ಯಾಧನನ್ನು ಕಂಡು ವಿಚಾರಿಸಲು ಅವನು, ಶ್ರೀದತ್ತನು ನೀನೇಯೋ ಎಂದು ಕೇಳಿದನು. ಶ್ರೀದತ್ತನು, ಆ ನಿರ್ಭಾಗ್ಯನೇ ನಾನು ಎಂದು ಉತ್ತರ ಕೊಡಲು ಅವನು, ನಿನ್ನ ಪ್ರಿಯೆಯು ಗೋಳಾಡುತ್ತಿದ್ದುದನ್ನು ನೋಡಿ ನಾನು ಮರುಕಪಟ್ಟು ಮಧುರೆಯ ಹತ್ತಿರವಿರುವ ನಾಗಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ವಿಶ್ವದತ್ತನೆಂಬ ಬ್ರಾಹ್ಮಣನ ಮನೆಯಲ್ಲಿ ಬಿಟ್ಟು ಬಂದಿದ್ದೇನೆ ಎಂದು ಹೇಳಿದನು. ಅಲ್ಲಿಗೆ ಹೋಗಿ ಕೇಳಲು ಬ್ರಾಹ್ಮಣನು, ಈ ಊರು ವಿಜನವಾದ ಕುಗ್ರಾಮ, ಇಲ್ಲಿ ಕಾಪಾಡಿಕೊಳ್ಳುವುದು ಕಷ್ಟ ಎಂದು ಅವಳನ್ನು ಮಧುರೆಗೆ ಕರೆದುಕೊಂಡು ಹೋಗಿ ಶೂರಸೇನನ ಮಂತ್ರಿಯಾದ ನನ್ನ ಸ್ನೇಹಿತನ ವಶದಲ್ಲಿ ಬಿಟ್ಟಿದ್ದೇನೆ ಎಂದನು. ಅಂದಿನ ರಾತ್ರಿ ಅಲ್ಲಿ ವಿಶ್ರಮಿಸಿಕೊಂಡು ಮರುದಿನ ಬೆಳಗ್ಗೆ ಮಧುರೆಗೆ ಹೊರಟು ಆ ಊರಿನ ಹೊರಗೆ ಒಂದು ತಿಳಿನೀರಿನ ಕೊಳದಲ್ಲಿ ಚೆನ್ನಾಗಿ ಸ್ನಾನ ಮಾಡಿ ಆಯಾಸ ಪರಿಹರಿಸಿಕೊಂಡನು. ಸ್ನಾನ ಮಾಡುತ್ತಿದ್ದಾಗ ನೀರಿನೊಳಗೆ ಒಂದು ಬಟ್ಟೆಯ ಗಂಟು ಸಿಕ್ಕಿತು. ಅದರಲ್ಲೇನಿದೆ ಎಂದು ನೋಡದೆ ಅದನ್ನು ಬಗಲಿಗೆ ಹಾಕಿಕೊಂಡು ಹೋಗುತ್ತಿರಲು ರಾಜಸೇವಕರು ಅವನನ್ನು ಶೋಧಿಸಿ ಕಳ್ಳನೆಂದು ಹಿಡಿದುಕೊಂಡು ಹೋದರು. ಏಕೆಂದರೆ ಆ ಬಟ್ಟೆಯ ಗಂಟಿನಲ್ಲಿ ಒಂದು ಹಾರವಿತ್ತು. ಕಳ್ಳರು ಆ ವಸ್ತ್ರವನ್ನೂ ಹಾರವನ್ನೂ ಕದ್ದು ಕೊಳದಲ್ಲಿ ಮುಚ್ಚಿಟ್ಟಿದ್ದರು. ರಾಜನು ಅವನಿಗೆ ವಧೆಯನ್ನು ವಿಧಿಸಿದನು. ವಧ್ಯ ಭೂಮಿಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಅಕಸ್ಮಾತ್ ಮೃಗಾಂಕವತಿಯು ತಮಟೆಯ ಸದ್ದು ಕೇಳಿ ಹೊರಕ್ಕೆ ಬಂದು ನೋಡಿ ಮಂತ್ರಿಗೆ ಹೇಳಿ ಶ್ರೀದತ್ತನನ್ನು ಬಿಡಿಸಿಕೊಂಡಳು. ಆಮೇಲೆ ನೋಡಿದರೆ ಆ ಮಂತ್ರಿಯೇ ದೇಶಾಂತರ ಹೊರಟು ಹೋಗಿದ್ದ ತನ್ನ ಚಿಕ್ಕಪ್ಪನಾದ ವಿಗತ ಭಯನೆಂದು ಗೊತ್ತಾಯಿತು. ಅನಂತರ ತನ್ನ ಪ್ರಿಯೆಯನ್ನು ಮದುವೆ ಮಾಡಿಕೊಂಡು ಅವನೊಡನೆಯೇ ಇದ್ದನು. ಒಂದು ದಿನ ವಿಗತ ಭಯನು, ಮಗು, ಈ ಊರಿನ ಶೂರಸೇನನ ರಾಜನಿಗೆ ಒಬ್ಬ ಮಗಳಿದ್ದಾಳೆ, ಅವಳನ್ನು ಅವಂತಿ ದೇಶಕ್ಕೆ ಕರೆದುಕೊಂಡು ಹೋಗಬೇಕು ಎಂದನು. ಶ್ರೀದತ್ತನೂ ಅವನೊಡನೆ ಹೊರಟನು. ವಿಂಧ್ಯಾಟವಿಯಲ್ಲಿ ಹೋಗುತ್ತಿದ್ದಾಗ ದೊಡ್ಡದೊಂದು ಕಳ್ಳರ ಪಡೆಯು ಅವರ ಸೇನೆಯನ್ನು ಬಾಣಗಳಿಂದ ಹೊಡೆದು ಹಾಕಿ ಅವರನ್ನು ಹತ್ತಿರದಲ್ಲಿದ್ದ ಒಂದು ಹಳ್ಳಿಗೆ ಸೆರೆದು ಹಿಡಿದುಕೊಂಡು ಹೋಯಿತು. ಅಲ್ಲಿಯ ಚಂಡೀ ದೇವಾಲಯದಲ್ಲಿ ಅವರನ್ನು ಬಲಿಕೊಡಬೇಕೆಂದಿರಲು ದೇವತೆಯ ದರ್ಶನಕ್ಕೆಂದು ಬಂದ ಶಬರ ಪುತ್ರಿಯಾದ ಸುಂದರಿಯು ಅವನನ್ನು ಕಂಡು ಬಿಡಿಸಿ ಎಲ್ಲರನ್ನೂ ತನ್ನ ಮನೆಗೆ ಕರೆದುಕೊಂಡು ಹೋದಳು. ಅಷ್ಟು ಹೊತ್ತಿಗೆ ಅವಳ ತಂದೆ ಸತ್ತು ಹೋಗಿದ್ದದ್ದರಿಂದಲೂ ಅವನಿಗೆ ಗಂಡು ಮಕ್ಕಳು ಇಲ್ಲದ್ದರಿಂದಲೂ ಆ ಹಳ್ಳಿಯ ರಾಜ್ಯವು ತನಗೇ ದೊರೆಯಿತು. ತನ್ನ ಕತ್ತಿಯೂ ಸಿಕ್ಕಿತು. ಶೂರಸೇನನ ಮಗಳೂ ಅವನನ್ನೇ ಮದುವೆ ಮಾಡಿಕೊಂಡಳು. ಬಿಂಬಕಿ ರಾಜ ಶೂರಸೇನ ಈ ಇಬ್ಬರು ಮಾವಂದಿರಿಗೂ ಹೇಳಿ ಕಳುಹಿಸಿದನು. ಬಾಹುಶಾಲಿ ಮುಂತಾದವರು ಇಷ್ಟು ಹೊತ್ತಿಗೆ ಗಾಯಗಳೆಲ್ಲ ಮಾದು ಈ ವೃತ್ತಾಂತವನ್ನು ತಿಳಿದು ಅಲ್ಲಿಗೆ ಬಂದರು. ಅವರೆಲ್ಲರ ಸಹಾಯದಿಂದ ಅವನು ವಿಕ್ರಮಶಕ್ತಿಯನ್ನು ಕೊಂದು ಮೃಗಾಂಕವತಿ ಮುಂತಾದ ಹೆಂಡಿರೊಡನೆ ಸುಖವಾಗಿದ್ದನು. ಮಹಾರಾಜ, ಹೀಗೆ ವಿಯೋಗವು ಎಷ್ಟು ದೀರ್ಘವಾದದ್ದಾದರೂ ಧೈರ್ಯಶಾಲಿಗಳು ಕೊನೆಗೆ ಅದನ್ನು ದಾಟಿ ಕಲ್ಯಾಣವನ್ನು ಕಾಣುತ್ತಾರೆ ಎಂದನು. ಬೆಳಗ್ಗೆ ಮುಂದಕ್ಕೆ ಪ್ರಯಾಣ ಮಾಡಿ ಕೆಲವು ದಿನಗಳಲ್ಲಿಯೇ ಜಮದಗ್ನಿ ಋಷಿಯ ಶಾಂತವಾದ ಆಶ್ರಮವನ್ನು ಸೇರಿದನು. ಋಷಿಯು ಅವನನ್ನು ಆದರಿಸಿ ಅವನ ಹೆಂಡತಿಯನ್ನೂ ಮಗನನ್ನೂ ಒಪ್ಪಿಸಿದನು. ಅವರು ತಮ್ಮ ತಮ್ಮ ವೃತ್ತಾಂತವನ್ನು ಹೇಳಿಕೊಂಡರು. ಸ್ವಲ್ಪ ದಿನ ಬಿಟ್ಟು ಋಷಿಯ ಅಪ್ಪಣೆ ಪಡೆದು ರಾಜನು ಹೆಂಡತಿ ಮಕ್ಕಳನ್ನು ಕೌಶಾಂಬಿಗೆ ಕರೆದುಕೊಂಡು ಬಂದನು. ಸಕಾಲದಲ್ಲಿ
ಉದಯನನಿಗೆ ಯುವರಾಜ ಪಟ್ಟ ಕಟ್ಟಿ ತನ್ನ ಮಂತ್ರಿಪುತ್ರರಾದ ಯೌಗಂಧರಾಯಣ, ರುಮಣ್ವಂತ, ವಸಂತಕರನ್ನು ಅವನಿಗೆ ಮಂತ್ರಿಗಳಾಗಿ ಮಾಡಿದನು. ತನಗೆ ಮುಪ್ಪು ಬರುತ್ತಿದ್ದುದನ್ನು ಕಂಡಾಗ ವಿಷಯ ಸುಖಗಳನ್ನು ಬಿಟ್ಟು ಉಪಶಾಂತನಾಗಿ ಮಂತ್ರಿಗಳೊಡನೆಯೂ ಹೆಂಡಿರೊಡನೆಯೂ ಮಹಾಪ್ರಸ್ಥಾನಕ್ಕಾಗಿ ಹಿಮಗಿರಿಗೆ ತೆರಳಿದನು. ಉದಯನನು ತಂದೆಯಿಂದ ಬಂದ ರಾಜ್ಯವನ್ನು ಚೆನ್ನಾಗಿ ಆಳಲು ಮೊದಲು ಮಾಡಿದನು. ಆದರೆ ಕ್ರಮವಾಗಿ ಅದನ್ನು ಯೌಗಂಧರಾಯಣ ಮುಂತಾದ ಮಂತ್ರಿಗಳಿಗೆ ಒಪ್ಪಿಸಿ ತಾನು ಬೇಟೆಯಲ್ಲಿಯೂ ವೀಣೆಯಲ್ಲಿಯೂ ಆಸಕ್ತನಾದನು. ಹಗಲೂ ರಾತ್ರಿಯೂ ಒಂದೇ ಸಮನಾಗಿ ವೀಣಾವಾದನ ನಡೆಯುತ್ತಿತ್ತು. ಅವನು ಆ ಮೋಹಕ ಮಂತ್ರದಿಂದಲೇ ಮದಗಜಗಳನ್ನು ವಶಪಡಿಸಿಕೊಂಡು ತರುತ್ತಿದ್ದನು. ಕುಲದಲ್ಲಿಯೂ ರೂಪಿನಲ್ಲಿಯೂ ನನಗೆ ಸದೃಶಳಾದ ಹೆಂಡತಿಯೇ ಎಲ್ಲೂ ಕಾಣುವುದಿಲ್ಲ. ವಾಸವದತ್ತೆ ಒಬ್ಬಳು ಇದ್ದಾಳೆಂದು ಕೇಳುತ್ತೇನೆ. ಅವಳನ್ನು ಪಡೆಯುವುದು ಹೇಗೆ ಎಂಬುದೊಂದೇ ಅವನ ಯೋಚನೆಯಾಗಿತ್ತು. ಅತ್ತ ಉಜ್ಜಯಿನಿಯಲ್ಲಿ ವಾಸವದತ್ತೆಯ ತಂದೆಯಾದ ಚಂಡಮಹಾಸೇನನೂ ಹಾಗೆಯೇ ನನ್ನ ಮಗಳಿಗೆ ಅನುರೂಪನಾದ ವರನೇ ಯಾರೂ ಇಲ್ಲ. ಉದಯನನೊಬ್ಬನಿದ್ದಾನೆ. ಆದರೆ ಅವನು ನನ್ನ ಶತ್ರು. ಅವನು ನನಗೆ ವಶನೂ ಅಳಿಯನೂ ಆಗುವುದು ಹೇಗೆ? ಇರುವುದು ಒಂದೇ ಉಪಾಯ. ಅವನು ಆನೆಗಳನ್ನು ಹಿಡಿಯುವುದಕ್ಕಾಗಿ ಕಾಡಿನಲ್ಲಿ ಒಬ್ಬೊಬ್ಬನೇ ಅಲಿಯುತ್ತಿರುತ್ತಾನೆ. ಅಂಥ ಸಮಯದಲ್ಲಿ ಅವನನ್ನು ಉಪಾಯವಾಗಿ ಬಂಧಿಸಿ ತರಬೇಕು ಎಂದು ಚಿಂತಿಸುತ್ತಿದ್ದನು. ಆದರೆ ಅವನ ಮಂತ್ರಿಯಾದ ಬುದ್ಧದತ್ತನು ಉದಯನನು ಆತ್ಮಾಭಿಮಾನವುಳ್ಳವನು, ಉದ್ಧತ, ಲೋಭಕ್ಕೆ ಒಳಗಾಗತಕ್ಕವನಲ್ಲ, ಬಲಶಾಲಿ, ಭೃತ್ಯರಲ್ಲಿ ಅನುರಾಗಿ. ಅವನು ಸಾಮಾದಿಗಳಿಗೆ ಬಗ್ಗುವವನಲ್ಲ. ಆದರೂ ಸಾಮೋಪಾಯವನ್ನು ಪ್ರಯೋಗಿಸಿ ನೋಡೋಣ ಎಂದನು. ಅದರಂತೆ ಚಂಡಮಹಾಸೇನನು ಒಬ್ಬ ದೂತನೊಡನೆ, ನನ್ನ ಮಗಳು ಸಂಗೀತದಲ್ಲಿ ನಿನ್ನ ಶಿಷ್ಯಳಾಗಲು ಅಪೇಕ್ಷಿಸುತ್ತಾಳೆ. ನಮ್ಮಲ್ಲಿ ಸ್ನೇಹವಿರುವುದಾದರೆ ಇಲ್ಲಿಗೆ ಬಂದು ಅವಳಿಗೆ ಪಾಠ ಹೇಳಿಕೊಡು ಎಂದು ಹೇಳಿ ಕಳುಹಿಸಿದನು. ವತ್ಸರಾಜನು ಈ ಮಾತನ್ನು ಕೇಳಿ ಯೌಗಂಧರಾಯಣನನ್ನು ಕರೆದು ಏಕಾಂತದಲ್ಲಿ, ಆ ರಾಜನು ದರ್ಪದಿಂದ ಕಳುಹಿಸಿರುವ ಸಂದೇಶವನ್ನು ಕೇಳಿದೆಯೋ? ಹೀಗೆ ಹೇಳಿ ಕಳುಹಿಸುವುದರಲ್ಲಿ ಆ ದುರಾತ್ಮನ ಅಭಿಪ್ರಾಯ ಏನಿದ್ದೀತು ಎಂದು ಕೇಳಿದನು. ಸ್ವಾಮಿ ಹಿತವುಳ್ಳ ಆ ಮಂತ್ರಿಯು ನಿರ್ದಾಕ್ಷಿಣ್ಯವಾಗಿ, ಮಹಾರಾಜ, ನೀನು ವ್ಯಸನಾಸಕ್ತನೆಂಬ ಅಪಖ್ಯಾತಿ ಲೋಕದಲ್ಲೆಲ್ಲ ಹಬ್ಬಿಬಿಟ್ಟಿದೆ. ಇದು ಅದರ ಕಟುವಾದ ಫಲ. ನಿನ್ನನ್ನು ಅವನು ಕನ್ಯಾರತ್ನದಿಂದ ಪ್ರಲೋಭನಗೊಳಿಸಿ ವಶ ಮಾಡಿಕೊಳ್ಳಬೇಕು ಎಂದಿದ್ದಾನೆ. ಆದ್ದರಿಂದ ಇನ್ನು ಮೇಲೆ ಈ ದುರ್ವ್ಯಸನಗಳನ್ನು ಬಿಡುವುದು ಒಳ್ಳೆಯದು ಎಂದನು. ವತ್ಸರಾಜನು ತಮ್ಮ ಮಗಳಿಗೆ ನನ್ನ ಶಿಷ್ಯಳಾಗಬೇಕು ಎಂಬ ಅಪೇಕ್ಷೆ ಇದ್ದರೆ ಅವಳನ್ನೇ ಇಲ್ಲಿಗೆ ಕಳುಹಿಸಿಕೊಡೋಣವಾಗಲಿ ಎಂದು ತನ್ನ ದೂತನಿಂದ ಪ್ರತಿ ಸಂದೇಶವನ್ನು ಕಳುಹಿಸಿ ತನ್ನ ಮಂತ್ರಿಗಳನ್ನು ಕುರಿತು, ಈಗಲೇ ಹೋಗಿ ಅವನನ್ನು ಸೆರೆ ಹಿಡಿದು ತರೋಣ ಎಂದನು. ಯೌಗಂಧರಾಯಣನು, ಮಹಾರಾಜ, ಇದು ಸಾಧ್ಯವಲ್ಲ. ಯುಕ್ತ ಮೊದಲೇ ಅಲ್ಲ. ಆತನು ಪ್ರಭಾವಶಾಲಿ. ಅವನನ್ನು ಒಳಗೆ ಹಾಕಿಕೊಳ್ಳಬೇಕು. ಅವನ ವಿಚಾರವನ್ನೆಲ್ಲ ಹೇಳುತ್ತೇನೆ ಕೇಳು. ಅವನು ಜಯಸೇನನೆಂಬವನ ಮಗನಾದ ಮಹಾಸೇನ. ಅವನು ಚಂಡಿಯನ್ನು ತಪಸ್ಸಿನಿಂದ ಒಲಿಸಲು ಅವಳು ಪ್ರತ್ಯಕ್ಷಳಾಗಿ ಅವನಿಗೆ ಒಂದು ಕತ್ತಿಯನ್ನು ಕೊಟ್ಟು, ಈ ಕತ್ತಿಯ ಪ್ರಭಾವದಿಂದ ನೀನು ಶತ್ರುಗಳಿಗೆ ಅಜೇಯನಾಗುತ್ತೀಯೆ. ಅಂಗಾರಕಾಸುರನ ಮಗಳಾದ ಅಂಗಾರಕವತಿಯನ್ನು ಮದುವೆಯಾಗುತ್ತೀಯೆ. ಪ್ರಚಂಡವಾದ ಈ ಕರ್ಮವನ್ನು ಆಚರಿಸಿದ್ದರಿಂದ ನಿನಗೆ ಚಂಡಮಹಾಸೇನನೆಂದು ಹೆಸರಾಗುತ್ತದೆ ಎಂದು ಹೇಳಿ ಅಂತರ್ಧಾನರಾದಳು. ಆ ಕತ್ತಿ ಮತ್ತು ನಡಾಗಿರಿ ಎಂಬ ಆನೆ ಇವೆರಡೂ ಅವನಿಗೆ ಇಂದ್ರನ ವಜ್ರಾಯುಧ ಐರಾವತಗಳಂತಿವೆ. ಒಂದು ಸಲ ಅವನು ಬೇಟೆಯಲ್ಲಿ ಒಂದು ಘೋರವಾದ ಹಂದಿಯನ್ನು ಕಂಡನು. ಎಷ್ಟೆಷ್ಟು ಹರಿತವಾದ ಬಾಣಗಳನ್ನು ಬಿಟ್ಟರೂ ಅದಕ್ಕೆ ಗಾಯವೇ ಆಗದೆ ಅದೇ ರಾಜನ ರಥವನ್ನು ತಳ್ಳಿ ಹೋಗಿ ಬಿಲದೊಳಗೆ ಹೊಕ್ಕಿತು. ರಾಜನು ಅದನ್ನು ಅಟ್ಟಿಸಿಕೊಂಡು ಆ ಬಿಲದೊಳಕ್ಕೆ ಹೋಗಲು ಅಲ್ಲಿ ಒಂದು ಊರು ಕಂಡಿತು. ಅಲ್ಲಿ ಒಂದು ಕೊಳದ ಕಟ್ಟೆಯ ಮೇಲೆ ಕುಳಿತಿರಲು ಒಬ್ಬ ಹೆಂಗಸು ಪರಿವಾರದೊಡನೆ ಬಂದು ಅವನನ್ನು ನೋಡಿ ಕಣ್ಣೀರು ಹಾಕುತ್ತಾ, ಅಯ್ಯ ಸುಂದರಾಕಾರ, ನೀನು ಯಾರು? ಇಲ್ಲಿಗೆ ಏಕೆ ಬಂದೆ ಎಂದು ಕೇಳಿದಳು. ರಾಜನು ತನ್ನ ಸಂಗತಿಯನ್ನು ಹೇಳಿ, ನೀನು ಯಾರು? ಏಕೆ ಅಳುತ್ತೀಯೇ ಎಂದು ಕೇಳಿದನು. ಅವಳು ಅವನಲ್ಲಿ ಅನುರಾಗದಿಂದ, ಇಲ್ಲಿಗೆ ಬಂದ ಹಂದಿಯೂ ಅಂಗಾರಕನೆಂಬ ರಾಕ್ಷಸ. ನಾನು ಅವನ ಮಗಳಾದ ಅಂಗಾರವತಿ.
ನನ್ನ ಪರಿವಾರದಲ್ಲಿ ಇರುವ ಇವರೆಲ್ಲ ರಾಜಪುತ್ರಿಯರು. ಅವರನ್ನು ರಾಜರ ಅರಮನೆಗಳಿಂದ ಎಳೆತಂದು ನನ್ನ ಸೇವಕಿಯರನ್ನಾಗಿ ಮಾಡಿದ್ದಾನೆ. ಈಗ ಅವನು ಹಂದಿಯ ರೂಪವನ್ನು ಬಿಟ್ಟು ಆಯಾಸದಿಂದ ನಿದ್ರೆ ಮಾಡುತ್ತಿದ್ದಾನೆ. ಎದ್ದ ಮೇಲೆ ನಿನಗೆ ಕೇಡುಂಟು ಮಾಡುತ್ತಾನೆ. ಅದಕ್ಕೋಸ್ಕರ ನನಗೆ ದುಃಖವಾಯಿತು ಎಂದಳು. ಆ ಮಾತನ್ನು ಕೇಳಿ ರಾಜನು, ಅಮ್ಮ, ನಿನಗೆ ನನ್ನಲ್ಲಿ ಪ್ರೀತಿ ಇರುವುದಾದರೆ ನಿನ್ನ ತಂದೆ ಎದ್ದ ಕೂಡಲೇ ಅವನ ಮುಂದೆ ಅಳುತ್ತಿರು. ಏಕೆ ಎಂದರೆ ಯಾರಾದರೂ ನಿನ್ನನ್ನು ಹೊಡೆದು ಹಾಕಿದರೆ ನನ್ನ ಗತಿ ಏನು ಎಂದು ಕೇಳು. ಅವನು ಏನೋ ಉತ್ತರ ಹೇಳುತ್ತಾನೆ. ಆದ್ದರಿಂದ ನಿನಗೂ ನನಗೂ ಇಬ್ಬರಿಗೂ ಶುಭವಾಗುತ್ತದೆ ಎಂದು ಹೇಳಿಕೊಟ್ಟನು. ಅವಳು ಹಾಗೆಯೇ ಮಾಡಲು ರಾಕ್ಷಸನು ನಕ್ಕು, ನನ್ನನ್ನು ಯಾರು ಕೊಂದಾರೋ? ನನ್ನ ದೇಹವೆಲ್ಲ ವಜ್ರಮಯವಾಗಿದೆ. ಎಡ ಅಂಗೈಯಲ್ಲಿ ಮೃದುವಾದ ಭಾಗವಿದೆ. ಆದರೆ ಆ ಕೈಯಲ್ಲಿ ಬಿಲ್ಲನ್ನು ಹಿಡಿದಿರುವುದರಿಂದ ಅದು ಮುಚ್ಚಿರುತ್ತದೆ ಎಂದನು. ಇದನ್ನೆಲ್ಲ ಮರೆಯಾಗಿ ಕೇಳುತ್ತಿದ್ದ ರಾಜನು ಅವನು ಶಿವಪೂಜೆ ಮಾಡುತ್ತಿದ್ದಾಗ ಹೋಗಿ ಯುದ್ಧಕ್ಕೆ ಕರೆದನು. ಮೌನದಲ್ಲಿದ್ದ ಆ ರಾಕ್ಷಸನು ಎಡಗೈ ಎತ್ತಿ ಸ್ವಲ್ಪ ತಾಳು ಎಂದು ಅರ್ಥವಾಗುವಂತೆ ಸಂಜ್ಞೆ ಮಾಡಿದನು. ರಾಜನು ಆ ಕ್ಷಣದಲ್ಲಿಯೇ ಅಂಗೈಯಿನ ಆ ಮರ್ಮಸ್ಥಾನಕ್ಕೆ ಗುರಿಯಿಟ್ಟು ಹೊಡೆದನು. ರಾಕ್ಷಸನು, ಬಾಯಾರಿದ್ದಾಗ ನನ್ನನ್ನು ಹೊಡೆದು ಕೊಂದದ್ದರಿಂದ ಕೊಂದವನು ವರ್ಷಕ್ಕೊಂದು ಸಾರಿ ನನಗೆ ಜಲತರ್ಪಣ ಕೊಡಬೇಕು, ಇಲ್ಲದಿದ್ದರೆ ಅವನ 5 ಜನ ಮಂತ್ರಿಗಳು ಸಾಯಲಿ ಎಂದು ಶಾಪ ಕೊಟ್ಟು ಸತ್ತು ಬಿದ್ದನು. ರಾಜನು ಅಂಗಾರವತಿಯನ್ನು ಉಜ್ಜಯಿನಿಗೆ ಕರೆತಂದು ಮದುವೆ ಮಾಡಿಕೊಂಡನು. ಅವಳಲ್ಲಿ ಗೋಪಾಲಕ, ಪಾಲಕ ಎಂಬ 2 ಗಂಡು ಮಕ್ಕಳು ಆದರು. ಅವರು ಹುಟ್ಟಿದಾಗ ರಾಜನು ಇಂದ್ರೋತ್ಸವವನ್ನು ನಡೆಸಿದನು. ಅದರಿಂದ ಸಂತುಷ್ಟನಾದ ಇಂದ್ರನು ಕನಸಿನಲ್ಲಿ ಬಂದು, ನನ್ನ ಅನುಗ್ರಹದಿಂದ ನಿನಗೆ ಅನುಪಮೆಯಾದ ಮಗಳು ಹುಟ್ಟುವಳು ಎಂದು ಹೇಳಿದನು. ಅದರಂತೆ ಒಂದು ಹೆಣ್ಣು ಮಗು ಹುಟ್ಟಲು ಅವಳಿಗೆ ಇಂದ್ರನು ಕೊಟ್ಟದ್ದರಿಂದ ವಾಸವ ದತ್ತೆ ಎಂದು ಹೆಸರಿಟ್ಟನು. ಅವಳು ಈಗ ಮದುವೆಗೆ ಬಂದಿದ್ದಾಳೆ. ಆದ್ದರಿಂದ ಅವನನ್ನು ಜಯಿಸುವುದು ಸಾಧ್ಯವಲ್ಲ. ಅಲ್ಲದೆ ಅವನು ತನ್ನ ಆ ಮಗಳನ್ನು ನಿನಗೆ ಕೊಡಬೇಕು ಎಂದಿದ್ದಾನೆ. ನೀನೇ ಅವಳನ್ನು ಮದುವೆಯಾಗುತ್ತೀಯೇ ಎಂದನು. ಅತ್ತ ಚಂಡಮಹಾಸೇನನು ವತ್ಸರಾಜನಿಂದ ಬಂದ ಪ್ರತಿ ಸಂದೇಶವನ್ನು ಕೇಳಿ, ವತ್ಸರಾಜನು ಮಾನಿಷ್ಠ, ಅವನು ಇಲ್ಲಿಗೆ ಬರುತ್ತಾನೆಯೇ? ಹೀಗೆಂದು ಕನ್ಯೆಯನ್ನು ಅಲ್ಲಿಗೆ ಕಳುಹಿಸಿಕೊಟ್ಟರೆ ನಾವು ಹಗುರಾಗುತ್ತೇವೆ. ಆದ್ದರಿಂದ ಉಪಾಯವಾಗಿ ಅವನನ್ನು ಹಿಡಿದು ತರಬೇಕು ಎಂದು ಯೋಚಿಸಿ ಮಂತ್ರಿಗಳೊಡನೆ ಆಲೋಚಿಸಿ ಒಂದು ಕೀಲಾನೆಯನ್ನು ಮಾಡಿಸಿದನು. ಅದರ ತುಂಬ ವೀರರಾದ ಯೋಧರನ್ನು ಇಟ್ಟು ಅದನ್ನು ವಿಂಧ್ಯಾರಣ್ಯದಲ್ಲಿ ಬಿಟ್ಟನು. ವತ್ಸರಾಜನ ಕಡೆಯ ಜನರು ಅದನ್ನು ದೂರದಿಂದಲೇ ನೋಡಿ ಬಂದು ವತ್ಸರಾಜನಿಗೆ ತಿಳಿಸಿದರು. ರಾಜನು ಸಂತೋಷಪಟ್ಟು ಅವರಿಗೆ 1,00,000 ಹೊನ್ನುಗಳನ್ನು ಕೊಟ್ಟು, ನಡಾಗಿರಿಗೆ ಪ್ರತಿಪಕ್ಷವಾಗಬಲ್ಲ ಅಂಥ ಒಂದು ಆನೆ ಸಿಕ್ಕಿದರೆ ಚಂಡಮಹಾಸೇನನು ನನಗೆ ವಶನಾದಂತೆಯೇ, ಆಮೇಲೆ ವಾಸವದತ್ತೆಯನ್ನು ತಾನೇ ಕೊಡುತ್ತಾನೆ ಎಂದುಕೊಂಡು ಮರುದಿನ ಬೆಳಗ್ಗೆ ಮಂತ್ರಿಗಳು ಯಾರು ಹೇಳಿದರೂ ಕೇಳದೆ ಹೊರಟು ಬಿಟ್ಟನು. ಜೋಯಿಸರು ಹೊರಟ ಲಗ್ನವನ್ನು ನೋಡಿ, ಇದರಿಂದ ಕನ್ಯಾಲಾಭವೂ ಬಂಧನವೂ ಉಂಟಾಗುತ್ತದೆ ಎಂದು ಫಲ ಹೇಳಿದರು. ಅವನು ಅದನ್ನು ಮನಸ್ಸಿಗೇ ತೆಗೆದುಕೊಳ್ಳಲಿಲ್ಲ. ಆಮೇಲೆ ವಿಂಧ್ಯಾರಣ್ಯಕ್ಕೆ ಹೋಗಿ ಆನೆ ಬೆದರಿ ಹೊರಟು ಹೋದೀತೆಂದು ಸೇನೆಯನ್ನು ದೂರದಲ್ಲಿಯೇ ನಿಲ್ಲಿಸಿ ಒಬ್ಬ ಸೇವಕನೊಡನೆ ವೀಣೆ ಹಿಡಿದು ತಾನು ಮುಂದಕ್ಕೆ ಹೋದನು. ಆ ಆನೆಯು ನಿಜವಾದ ಆನೆಯಂತೆಯೇ ಇತ್ತು. ಅದರ ಮುಂದೆ ಅವನು ವೀಣೆ ಬಾರಿಸುತ್ತಾ ಅದನ್ನು ಹೇಗೆ ಹಿಡಿಯಬೇಕೆಂದು ಯೋಚಿಸುತ್ತಾ ಹೋಗುತ್ತಿದ್ದನು. ಸಂಗೀತದಲ್ಲಿಯೇ ಮನಸ್ಸಿದ್ದದ್ದರಿಂದಲೂ ಸಂಜೆಯ ಮಬ್ಬಿನಿಂದಲೂ ಅದು ಕೃತಕವಾದ ಆನೆ ಎಂಬುದು ಅವನಿಗೆ ಗೊತ್ತಾಗಲಿಲ್ಲ. ಅದೂ ಅವನ ವೀಣಾಗಾನವನ್ನು ಕೇಳಿ ಮೆಚ್ಚುತ್ತಿದೆಯೋ ಎಂಬಂತೆ ಕಿವಿಯನ್ನು ನಿಮಿರಿಸಿಕೊಂಡಿತ್ತು. ಮುಂದಕ್ಕೆ ಬರುತ್ತಾ ಹಿಂದಕ್ಕೆ ಹೋಗುತ್ತಾ ರಾಜನನ್ನು ದೂರಕ್ಕೆ ಎಳೆದುಕೊಂಡು ಹೋಯಿತು. ಆಗ ಅದರೊಳಗಿದ್ದ ಜನರು ತಟ್ಟನೆ ಹೊರಕ್ಕೆ ಬಂದು ವತ್ಸರಾಜನನ್ನು ಮುತ್ತಿದರು. ಅವರನ್ನು ನೋಡಿ ಕೋಪಗೊಂಡು ಅವನು ಚೂರಿ ಹಿಡಿದು ಮುಂದಿದ್ದವರೊಡನೆ ಹೋರಾಡುತ್ತಿರಲು ಹಿಂದಿನಿಂದ ಕೆಲವರು ಬಂದು ಅವನನ್ನು ಬಂಧಿಸಿದರು. ಇತರರು ಅವನ ಸೈನಿಕರೊಡನೆ ಹೋರಾಡುತ್ತಿರಲು ಅವರು ರಾಜನನ್ನು ಚಂಡಮಹಾಸೇನನಲ್ಲಿಗೆ ಸೆರೆ ಹಿಡಿದುಕೊಂಡು ಹೋದರು. ಚಂಡಮಹಾಸೇನನು ಮುಂದೆ ಬಂದು ಗೌರವದಿಂದ ಊರೊಳಕ್ಕೆ ಕರೆದುಕೊಂಡು ಹೋದನು. ಪುರಜನರು ವತ್ಸರಾಜನನ್ನು ನೋಡಿ ಸಂತೋಷಪಟ್ಟು, ಇವನನ್ನೇನಾದರೂ ರಾಜನು ಕೊಲ್ಲಿಸಿದರೆ
ನಾವೆಲ್ಲರೂ ಪ್ರಾಣತ್ಯಾಗ ಮಾಡುವುದೇ ಎಂದರು. ಚಂಡಮಹಾಸೇನನು ನಾನು ವತ್ಸರಾಜನನ್ನು ಕೊಲ್ಲಿಸುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿ ಅವರ ಗಲಭೆಯನ್ನು ನಿಲ್ಲಿಸಬೇಕಾಯಿತು. ಅರಮನೆಗೆ ಕರೆದುಕೊಂಡು ಹೋಗಿ ಗಾಂಧರ್ವ ಶಿಕ್ಷಣಕ್ಕೆಂದು ಅವನಿಗೆ ವಾಸವದತ್ತೆಯನ್ನು ಒಪ್ಪಿಸಿ, ಪ್ರಭು, ಇವಳಿಗೆ ಸಂಗೀತ ಹೇಳಿಕೊಡು, ಅದರಿಂದ ನಿನಗೆ ಕಲ್ಯಾಣವಾಗುತ್ತದೆ, ವಿಷಾದ ಪಡಬೇಡ ಎಂದು ಹೇಳಿದನು. ಅವಳನ್ನು ನೋಡಿದ ಮೇಲೆ ವತ್ಸರಾಜನಿಗೆ ಎಷ್ಟು ಪ್ರೇಮ ಉಂಟಾಯಿತೆಂದರೆ ಕೋಪವು ಎಲ್ಲಿಯೋ ಅದೃಶ್ಯವಾಗಿ ಹೋಗಿಬಿಟ್ಟಿತು. ಕಣ್ಣೂ ಮನಸ್ಸೂ ಅವಳಲ್ಲಿ ನಟ್ಟುವು. ಸಂಕೋಚದಿಂದ ಕಣ್ಣು ಹಿಂದಿರುಗಿತು. ಮನಸ್ಸು ಏನು ಮಾಡಿದರೂ ಹಿಂದಿರುಗಿ ಬರಲಿಲ್ಲ. ವತ್ಸರಾಜನು ಅಂದು ಮೊದಲು ಗಾಂಧರ್ವ ಶಾಲೆಯಲ್ಲಿ ಅವಳಿಗೆ ಸಂಗೀತ ಹೇಳಿಕೊಡುತ್ತಾ ಅವಳನ್ನು ನೋಡುತ್ತಾ ಅವಳೊಡನೆ ಇದ್ದು ಬಿಟ್ಟನು. ತೊಡೆಯ ಮೇಲೆ ಘೋಷವತಿ ವೀಣೆ, ಕಂಠದಲ್ಲಿ ಗಾನ, ಎದುರಿಗೆ ವಾಸವದತ್ತೆ. ಇವುಗಳಿಂದ ಮನಸ್ಸು ಆಹ್ಲಾದಗೊಳ್ಳುತ್ತಿತ್ತು. ವಾಸವದತ್ತೆಯೂ ಅವನಿಗೆ ಒಂದೇ ಮನಸ್ಸಿನಿಂದ ಲಕ್ಷ್ಮಿಯಂತೆ ಉಪಚಾರ ಮಾಡತೊಡಗಿದಳು. ಅತ್ತ ಕೌಶಾಂಬಿಯ ಜನರು ವತ್ಸರಾಜನು ಸೆರೆ ಸಿಕ್ಕಿದ್ದನೆಂದು ಕೇಳಿ ರೋಷ ಉಂಟಾಗಿ ಕೂಡಲೇ ಉಜ್ಜಯಿನಿಗೆ ಮುತ್ತಿಗೆ ಹಾಕಬೇಕೆಂದು ಇಚ್ಛಿಸಿದರು. ಆದರೆ ರುಮಣ್ವಂತನು, ಚಂಡಮಹಾಸೇನನು ತುಂಬ ಬಲಿಷ್ಠ, ಅವನನ್ನು ಬಲದಿಂದ ಗೆಲ್ಲುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ವತ್ಸರಾಜನಿಗೂ ದೇಹಾಪಾಯವಾದೀತು. ಆದ್ದರಿಂದ ಮುತ್ತಿಗೆ ಹಾಕುವುದು ಬೇಡ, ಬುದ್ಧಿಬಲದಿಂದಲೇ ಇದನ್ನು ಸಾಧಿಸಬೇಕು ಎಂದು ಅವರನ್ನು ಸಮಾಧಾನ ಮಾಡಿದನು. ಯೌಗಂಧರಾಯಣನು, ನೀವೆಲ್ಲರೂ ಇಲ್ಲಿಯೇ ಇದ್ದು ರಾಜ್ಯವನ್ನು ಕಾಪಾಡಿಕೊಳ್ಳಿ, ಪರಾಕ್ರಮವನ್ನು ಉಪಯೋಗಿಸಿ ತೋರಿಸುವುದಕ್ಕೆ ಕಾಲ ಉಂಟು. ನಾನೂ ವಸಂತಕನೂ ಹೋಗಿ ನಮ್ಮ ಬುದ್ಧಿ ಉಪಯೋಗಿಸಿ ಮಹಾರಾಜನನ್ನು ಬಿಡಿಸಿಕೊಂಡು ಬರುತ್ತೇವೆ. ನೀರಿನ ಹೊಡೆತ ವಿಶೇಷವಾಗಿರುವಾಗಲೇ ಮಿಂಚಿನ ಬೆಂಕಿಯೂ ಬೆಳಕು ಹುಟ್ಟುವಂತೆ ಆಪತ್ತಿನಲ್ಲಿ ಪ್ರಜ್ಞೆ ಸ್ಫುರಿಸುವವನೇ ಧೀರ. ಗೋಡೆಗಳನ್ನು ಭೇದಿಸುವುದು, ಸಂಕೋಲೆಗಳನ್ನು ಮುರಿಯುವುದು, ಅದೃಶ್ಯವಾಗುವುದು ಮುಂತಾದ ಉಪಯುಕ್ತ ಪ್ರಯೋಗಗಳನ್ನೆಲ್ಲ ನಾನು ಬಲ್ಲೆ ಎಂದು ಹೇಳಿ ವಸಂತಕನೊಡನೆ ಹೊರಟು ವಿಂಧ್ಯಾಟವಿಯನ್ನು ಸೇರಿ ಅಲ್ಲಿದ್ದ ಪುಳಿಂದರಾಜನನ್ನು ಕಂಡು ಆ ದಾರಿಯಲ್ಲಿಯೇ ಬರುವ ವತ್ಸರಾಜನ ರಕ್ಷಣೆಗೆ ವಿಪುಲವಾದ ಸೇನೆಯನ್ನು ಸಿದ್ಧ ಮಾಡಿಟ್ಟುಕೊಂಡಿರುವಂತೆ ಹೇಳಿ ಉಜ್ಜಯಿನಿಯ ಮಹಾಕಾಲ ಶ್ಮಶಾನಕ್ಕೆ ತಲುಪಿದನು. ಅಲ್ಲಿ ಯೋಗೇಶ್ವರನೆಂಬ ಬ್ರಹ್ಮರಾಕ್ಷಸನು ಅವನ ಸ್ನೇಹಿತನಾಗಿ ಬಂದನು. ಅವನು ಹೇಳಿಕೊಟ್ಟಂತೆ ಯೌಗಂಧರಾಯಣನು ವಿಕಾರನೂ ಕುಳ್ಳನೂ ಪಟ್ಟೆತಲೆಯ ಮುದುಕನೂ ಆದ ಹುಚ್ಚನ ವೇಷವನ್ನು ತಾಳಿದನು. ವಸಂತಕನು ನರಗಳುಬ್ಬಿದ ಡೊಳ್ಳು ಹೊಟ್ಟೆಯವನೂ ಉಬ್ಬುಹಲ್ಲಿನ ಕುರೂಪಿಯೂ ಆದನು. ಅನಂತರ ಯೌಗಂಧರಾಯಣನು ವಸಂತಕನನ್ನು ಮುಂದಾಗಿ ಅರಮನೆಯ ಹತ್ತಿರಕ್ಕೆ ಕಳುಹಿಸಿ ತಾನು ಕುಣಿಯುತ್ತಾ ಹಾಡುತ್ತಾ ಬಂದನು. ಅವನ ಸುತ್ತ ಒಂದು ಹಿಂಡು ಹುಡುಗರು ಸುತ್ತಿಕೊಂಡರು. ಎಲ್ಲರೂ ಅರಮನೆಯ ಹತ್ತಿರಕ್ಕೆ ಬರಲು ಈ ಸಂಗತಿಯು ವಾಸವದತ್ತೆಯ ಕಿವಿಗೆ ಬಿತ್ತು. ಅವಳು ತನ್ನ ಚೇಟಿಯನ್ನು ಕಳುಹಿಸಿ ಅವನನ್ನು ಗಾಂಧರ್ವ ಶಾಲೆಗೆ ಕರೆಸಿಕೊಂಡಳು. ಅವನು ಬಂಧನದಲ್ಲಿದ್ದ ವತ್ಸರಾಜನನ್ನು ನೋಡಿದ ಕೂಡಲೇ ಬಳಬಳನೆ ಕಣ್ಣಲ್ಲಿ ನೀರು ಬಂತು. ಅವನು ಮಾಡಿದ ಸಂಜ್ಞೆಯಿಂದ ವತ್ಸರಾಜನಿಗೆ ಅವನು ವೇಷಧಾರಿಯಾಗಿದ್ದ ಯೌಗಂಧರಾಯಣನೆಂದು ತಿಳಿಯಿತು. ಹೀಗಿರಲು ಅವನು ಯೋಗಬಲದಿಂದ ತಟ್ಟನೆ ವಾಸವದತ್ತೆಗೂ ಚೇಟಿಗೂ ಕಾಣದಂತಾದನು. ರಾಜನಿಗೆ ಮಾತ್ರ ಕಾಣುತ್ತಿದ್ದನು. ಆಗ ಅವನು ದಾರಿಕೆ, ಸರಸ್ವತೀ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ ಎನ್ನಲು ಅವಳು ವಾಸವದತ್ತೆಯೊಡನೆ ಹೊರಟು ಹೋದಳು. ಹೀಗೆ ಯೌಗಂಧರಾಯಣನು ತನಗೆ ಅನುಕೂಲವಾದ ಸಂದರ್ಭ ಒದಗಲು ಸಂಕೋಲೆಯನ್ನು ಮುರಿಯುವ ಮತ್ತು ವೀಣೆಯ ತಂತಿಗೆ ಸವರುವುದರಿಂದಲೇ ವಾಸವದತ್ತೆಯನ್ನು ವಶ ಮಾಡಿಕೊಳ್ಳುವ ಪ್ರಯೋಗಗಳನ್ನು ರಾಜನಿಗೆ ಹೇಳಿಕೊಟ್ಟನು. ಮತ್ತು ವಸಂತಕನು ವೇಷ ಬದಲಾಯಿಸಿಕೊಂಡು ಬಂದು ಅರಮನೆಯ ಬಾಗಿಲಲ್ಲಿ ನಿಂತಿದ್ದಾನೆಂದೂ ಅವನನ್ನು ಹತ್ತಿರ ಇಟ್ಟುಕೊಳ್ಳಬೇಕೆಂದೂ ತಿಳಿಸಿ ವಾಸವದತ್ತೆಯು ವಶಳಾದ ಮೇಲೆ ಮುಂದೆ ಮಾಡಬೇಕಾದ ಕಾರ್ಯವನ್ನು ವಿವರಿಸುವುದಾಗಿ ಹೇಳಿ ಹೊರಟು ಹೋದನು. ಅಷ್ಟು ಹೊತ್ತಿಗೆ ವಾಸವದತ್ತೆಯು ಪೂಜಾ ಸಾಮಗ್ರಿಗಳನ್ನು ತರಲು ಅವನು ಹೊರಗೆ ಒಬ್ಬ ಬ್ರಾಹ್ಮಣನಿದ್ದಾನೆ, ಪೂಜೆಯ ದಕ್ಷಿಣೆಯನ್ನು ಕೊಡೋಣ, ಅವನನ್ನು ಕರೆಸು ಎಂದು ಹೇಳಿದನು. ಅವನು ಬಂದು ವತ್ಸರಾಜನನ್ನು ಕಾಣುತ್ತಲೇ ದುಃಖದಿಂದ ಅಳುವುದಕ್ಕೆ ಮೊದಲು ಮಾಡಲು ರಾಜನು ತನ್ನ ಗುಟ್ಟು ರಟ್ಟಾದೀತೆಂದು, ಅಯ್ಯ ಬ್ರಾಹ್ಮಣ, ರೋಗದಿಂದ ನಿನಗೆ ಆಗಿರುವ ಈ ವಿಕಾರವನ್ನು ನಾನು ವಾಸಿ ಮಾಡುತ್ತೇನೆ, ಅಳಬೇಡ, ನನ್ನ ಹತ್ತಿರವೇ ಇರು ಎಂದನು. ವಸಂತಕನು ಮಹಾಪ್ರಸಾದ ಪ್ರಭು ಎಂದನು. ಅವನ ವಿಕಾರವಾದ ಮುಖವನ್ನು ನೋಡಿ
ರಾಜನಿಗೆ ನಗು ಬಂತು. ವಸಂತಕನು ಇನ್ನೂ ವಿಕಾರ ಕಾಣುವಂತೆ ನಕ್ಕನು. ಅದೇ ಒಂದು ಆಟವಾಗಿ ವಾಸವದತ್ತೆಯೂ ನಕ್ಕಳು ನಲಿದಳು. ನೀನೇನು ಕಲಿತಿದ್ದೀಯಯ್ಯ ಬ್ರಾಹ್ಮಣ ಎಂದು ಕೇಳಿದಳು. ಅವನು, ದೇವಿ, ನನಗೆ ಕಥೆ ಹೇಳುವುದಕ್ಕೆ ಬರುತ್ತದೆ ಎಂದನು. ವಾಸವದತ್ತೆಯು ಹಾಗಾದರೆ ಒಂದು ಕಥೆ ಹೇಳು ಎನ್ನಲು ಅವನು ವಿನೋದವೂ ವಿಚಿತ್ರವೂ ಆದ ಒಂದು ಕಥೆಯನ್ನು ಹೇಳಿದನು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.